ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲರ್ಸ್ ಮತ್ತು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್. ಇನ್ನು ಬಹಳ ವಿಶೇಷವಾಗಿ ಈ ಒಂದು ಭಾನುವಾರ ನಿಜಕ್ಕೂ ಅದ್ಭುತ. ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಈ ಒಂದು ಭಾನುವಾರದ ಈ ಒಂದು ಬೆಳಗಿನ ಮುಂಜಾನೆಯ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಈ ಭಾನುವಾರ ಏನೆಲ್ಲ ವಿಚಾರಗಳನ್ನು ತಿಳ್ಕೊಳ್ತೀವಿ ಎಂಬತಕ್ಕಂಥದ್ದನ್ನು ತಿಳಿಸೋದಾದರೆ, ಈ ಒಂದು 11 ದಿನಗಳ ಪ್ರಯಾಣ ನಿಜಕ್ಕೂ ಅದ್ಭುತ, ಶ್ಲಾಘನೀಯ, ನಿರ್ಘಳ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ 11 ದಿವಸ ನಡೆದಿರತಕ್ಕಂಥ ಪೂಜಾನುಷ್ಠಾನ, ಭಗವಂತನಿಗೆ ವಿವಿಧ ರೀತಿಗಳಲ್ಲಿ ನಾನಾ ರೀತಿಗಳಲ್ಲಿ ಅಭಿಷೇಕ, ಅಲಂಕಾರ, ಹೋಮ, ಹವನ, ಉತ್ಸವ ಎಲ್ಲವೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು. ಬಂದಿರತಕ್ಕಂಥ ಭಕ್ತಾದಿಗಳು ನಿಜಕ್ಕೂ ಇದು ಬೆರಳೆಣಿಕೆ ಅಷ್ಟಲ್ಲ, ನಮ್ಮ ಊಹೆಗೂ ಮೀರಿರ್ತಕ್ಕಂಥದ್ದು, ನಮ್ಮ ಆಲೋಚನಾ ಶಕ್ತಿಗೂ ಕೂಡ ಮಿಲುಕಲಾಗದೇ ಇರತಕ್ಕಂಥ ಜನಸ್ತೋಮ, ಜನಸಾಗರ ಮಹರ್ಷಿ ಮಂದಿರದಲ್ಲಿ ಹರಿದು ಬಂದಿತ್ತು. ಇದು ನಿಜಕ್ಕೂ ಕಣ್ಣು ಕೋರೈಸ್ತಕ್ಕಂಥ ಆ ಒಂದು ಸನ್ನಿವೇಶ ಅಂತಲೇ ಹೇಳ್ಬೋದು. ಆ ಒಂದು ಸಮಯ, ಜನರೊಟ್ಟಿಗೆ ನಾವು ಕಳೆದಿರ್ತಕ್ಕಂಥ ಪ್ರತಿಯೊಂದು ಕ್ಷಣವೂ ಕೂಡ ಎಷ್ಟು ಪ್ರೀತಿಪೂರ್ವಕ, ಭಾವನಾತ್ಮಕ ಅಂದರೆ ಅದು ಆ ಒಂದು ಮಾತುಗಳಲ್ಲಿ ಹೇಳಲಿಕ್ಕೆ ಆಗ್ತಾಯಿಲ್ಲ. ಜನರು ಅಷ್ಟು ಪ್ರೀತಿಯಿಂದ ಬಂದು ನಮ್ಮಲ್ಲೆಲ್ಲರಲ್ಲೂ ಕೂಡ ಆ ಒಂದು ಭಗವಂತನ ದರ್ಶನ ಮಾಡ್ತಕ್ಕಂಥದ್ದಾಗಲಿ, ಶ್ರೀನಿವಾಸ್ ಗುರುಜಿ ಅಂತ ಹೇಳಿ ಒಬ್ಬರು ಕರೀತಾ ಇದ್ರು. ಅದರಲ್ಲೂ ಬಹಳ ವಿಶೇಷವಾಗಿ ನನಗೆ ಮತ್ತೊಂದು ಹೃದಯ ಮುಟ್ಟಿರ್ತಕ್ಕಂಥ ಒಂದು ಸನ್ನಿವೇಶ ಏನಪ್ಪ ಅಂದರೆ, ದೊಡ್ಡವರೇನೋ ಶ್ರೀನಿವಾಸ್ ಗುರುಜಿ ಅಂತ ಹೇಳ್ತಾ ಇದ್ರು, ಒಂದಷ್ಟು ಜನ ಶ್ರೀನಿವಾಸ್ ಶರ್ಮಾರವರೇ ಅಂತ ಹೇಳ್ತಾ ಇದ್ರು. ಆದರೆ ಮಕ್ಕಳನ್ನು ನಾನು ಯಾವ ರೀತಿ ಗುರುತಿಸ್ತಾ ಇದ್ದೋ ಅಂದರೆ, ಶ್ರೀನಿವಾಸ್ ಮಾಮ ಅಂತ ಹೇಳಿ ಗುರುತಿಸ್ತಾ ಇದ್ರು. ಎಲ್ಲರೂ ಕೂಡ ನನ್ನನ್ನು ಯಾವ ರೀತಿ ನನ್ನನ್ನು ಭಾವನೆ ಅಂದರೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಮಕ್ಕಳೆಲ್ಲ ನನ್ನನ್ನು ಸ್ವಂತ ಅವರಿಗೆ ನಮ್ಮ ಅಮ್ಮನ ಅಣ್ಣನೋ ಇಲ್ಲ ತಮ್ಮನೋ ಮಾಮ ಅಂತ ಹೇಳಿ ಕರೀತಾರೆ. ಶ್ರೀನಿವಾಸ್ ಮಾಮ ಬನ್ನಿ ಇಲ್ಲಿ ಅಂತ. ಆ ಒಂದು ಪ್ರೀತಿದಾಯಕ ಮಾತುಗಳನ್ನು ಕೇಳ್ತಾ ಇದ್ರೆ, ಅವ್ರು ಅಷ್ಟು ಪ್ರೀತಿಯಿಂದ ನನ್ನ ಕರಿತಾ ಇದ್ದಾರೆ. ಎಷ್ಟೇ ಜನಸಾಗರ ಇದ್ರೂ ಕೂಡ ನಾನು ಅವರೊಟ್ಟಿಗೆ ಹೋಗಿ ಆ ಮಗುವಿಗೆ ಒಂದು ಆಶೀರ್ವಚನವನ್ನು ಕೊಡ್ತಕ್ಕಂಥದ್ದಾಗಲಿ, ಆ ಮಗುವನ್ನು ಎತ್ಕೊಳ್ತಕ್ಕಂಥದ್ದಾಗಲಿ, ಮುದ್ದಾಡತಕ್ಕಂಥದ್ದು, ಅದೆಲ್ಲವೂ ಕೂಡ ನಿಜಕ್ಕೂ ನನಗಂತೂ ಬಹಳ ಸಂತೋಷ ಕೊಡ್ತಪ್ಪ. ಈ 11 ದಿನಗಳಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ ಬಂದೋದ್ರು. ಬಂದಿರತಕ್ಕಂಥದ್ರಲ್ಲಿ ಕೆಲವೊಂದಷ್ಟು ಜನ, ಬೆರಳೆಣಿಕೆಯಷ್ಟು ಮಾತ್ರ, ಈ ಒಂದು ವಿಚಾರವನ್ನು ತಿಳಿಸ್ಬೇಕಾದ್ರೆ ಈ ಒಂದು ಶಬ್ದವನ್ನು ಉಪಯೋಗಿಸ್ತೀನಿ, ಬೆರಳೆಣಿಕೆಯಷ್ಟು ಮಾತ್ರ ಒಂದಷ್ಟು ಜನ ಬೇರೆ ರೀತಿಯಲ್ಲಿರ್ತಕ್ಕಂಥ ಮಾತುಗಳು, ಅವರ ಪ್ರತಿಕ್ರಿಯೆ, ಅದು ನಿಜವಾಗ್ಲೂ ಎಲ್ಲೊಂದು ಕಡೆ ಮನಸ್ಸಿಗೆ ನೋವಾಗ್ತಾ ಇತ್ತು. ಇರಲಿ, ಅದೆಲ್ಲವೂ ಕೂಡ ಒಂದು ರೀತಿ ಆಗೋಯ್ತು. ತಂದೆ ತಾಯಿಯ ಕುರಿತಾಗಿ ಮಾತನಾಡತಕ್ಕಂಥವರಾಗಲಿ ನೋಡಿ, ಈ ಒಂದು ಸಾನ್ನಿಧ್ಯಕ್ಕೆ ನಿಮ್ಮೆಲ್ಲರ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಿಕ್ಕೆ, ಕಳೆದುಕೊಳ್ಳಿಕ್ಕೆ, ಅದನ್ನು ಸಂಪೂರ್ಣವಾಗಿ ಮುಳುಗಿ ಹಾಕಲಿಕ್ಕೆ ಅಂತಲೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ, ಭಗವಂತನನ್ನು ಶ್ರಮಪಟ್ಟು ಭಗವಂತನಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಮಾಡಿ ಒಂದು ಮನವಿಯನ್ನು ಇಟ್ಟು ಭಗವಂತನನ್ನು ಕರ್ಕೊಂಬಂದು ಕೂಡಿಸ್ಕೊಂಡಿದ್ವಿ. ನಾವು ನಿಜವಾಗ್ಲೂ ಕರ್ಕೊಂಬಂದು ಕೂಡಿಸ್ಕೊಂಡಿದ್ದೇ ಸತ್ಯ. ಯಾಕೆಂದರೆ ಸಾಲಿಗ್ರಾಮವನ್ನು, ಅಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ನಾವು ಪ್ರತಿನಿತ್ಯ ಆರಾಧನೆಯನ್ನು ಮಾಡತಕ್ಕಂಥದ್ದು ಒಂದು ರೀತಿ, ಆದರೆ ಜನಸಾಗರವನ್ನು ಕಂಟ್ರೋಲಿಂಗ್ ಮಾಡ್ತಕ್ಕಂಥದ್ದು ಮತ್ತೊಂದು ರೀತಿ. ಅಂತಹ ಸಮಯದಲ್ಲೂ ಕೂಡ ಸಾಕಷ್ಟು ಜನ ಅವರ ಮನಸ್ಸಿಚ್ಛೆ ಅಂತ ಏನೇನೋ ಮಾತುಗಳನ್ನು ಆಡ್ತಾ ಇದ್ರು. ನನ್ನನ್ನೂ ಕೂಡ ಮಾತಾಡಿಬಿಟ್ಟಿದ್ದಾರೆ. ಏನ್ರಿ ಶ್ರೀನಿವಾಸ್ ಶರ್ಮಾರವರೇ, ನೀವು ಹಿಂಗೆ ಮಾಡ್ತೀರಲ್ರಿ. ಒಂದಷ್ಟು ಜನ ಗೌರವ ಕೊಟ್ಟಿದ್ದೂ ಉಂಟು, ಒಂದಷ್ಟು ಜನ ಗೌರವಹೀನವಾಗಿ ಗೌರವ ಶೂನ್ಯವಾಗಿ ಮಾತಾಡಿರ್ತಕ್ಕಂಥದ್ದು ಉಂಟು. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರಾಯ್ತೇನೋ. ಆದರೆ ಅಲ್ಲಿ ಒಂದೆರಡು ಜನ ಮಾತಾಡಿದಾಗ ನಾನು ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇದ್ದೆ. ಆದರೆ ಅದಾದಮೇಲೆ 10 ಜನ, 100 ಜನ ಬಂದು ನನಗೆ, ಶ್ರೀನಿವಾಸ್ ಶರ್ಮಾರವರೇ, ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ತಂದೆಯವರು ಈ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಿಜಕ್ಕೂ ನಮ್ಮ ಮನಸ್ಸನ್ನು ಮುಟ್ಟಿದೆ. ನಮ್ಮ ದೋಷಗಳು ದೂರ ಆಗಲಿಕ್ಕೋಸ್ಕರ, ನಮಗೋಸ್ಕರ ತಾವು ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಇಂತಹ ಒಂದು ಸಣ್ಣ ಜಾಗದಲ್ಲಿ ಇಷ್ಟು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮೆಲ್ರಿಗೂ ಕೂಡ ಭಗವಂತನನ್ನು ತೋರಿಸಲಿಕ್ಕೆ, ದರ್ಶನಕ್ಕೆ ಅಣು ಮಾಡಿಕೊಟ್ಟಿದ್ದೀರಿ, ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ. ಸಾಕು, ನಮಗಿಷ್ಟು ಸಾಕು. ಭಗವಂತನನ್ನು ದರ್ಶನ ಮಾಡಿದ್ರಿ, ನಿಮ್ಮ 2 ಪ್ರೀತಿಯ ಮಾತನ್ನು ಕೇಳಿದ್ರಿ, ನಿಮ್ಮ ಈ ಪ್ರೀತಿ ವಿಶ್ವಾಸ, ಪ್ರೀತಿ ವಾತ್ಸಲ್ಯ ನಮ್ಮ ಮೇಲೆ ಸದಾ ಇದೇ ರೀತಿ ಇರಬೇಕು ಅಂತ ಹೇಳಿ ಒಂದಷ್ಟು ಜನ ಮಾತಾಡಿದ್ರು. ಅಲ್ಲಿ
ಯಾರೇನು ಮಾತಾಡಿದ್ರೋ ಅದೆಲ್ಲವೂ ಕೂಡ ತೃಣ ಅಷ್ಟೇ, ಹೋಯಿತು. ಇವರೆಲ್ಲರ ಪ್ರೀತಿ ನನ್ನ ಮನಸ್ಸಲ್ಲಿ ಬಂದು ಕೂತ್ಕೊಳ್ತು. ಆ ನನ್ನ ಮನಸ್ಸಲ್ಲಿ ಯಾವಾಗ ಬಂದು ಕೂತ್ಕೊಳ್ತೋ, ಯಾರ್ಯಾರು ನನ್ನ ಮನಸ್ಸಿಗೆ ನೋವು ಮಾಡಿದ್ರೋ ಆ ನೋವು ಅನ್ನೋ ಪದಕ್ಕೆ ಜಾಗನೇ ಕೊಡಲಿಲ್ಲ. ಸಂಪೂರ್ಣವಾಗಿ ಆ ಒಂದು ಪ್ರೀತಿ ವಿಶ್ವಾಸ ನನ್ನ ಮನಸ್ಸಿನ ಹೃದಯಾಳವನ್ನು ಆವಡಿಸ್ಕೊಂಡ್ಬಿಡ್ತು. ನಿಜಕ್ಕೂ ಅದೆಲ್ಲವೂ ಕೂಡ ಒಂದು ಅರ್ಥಗರ್ಭಿತ ಸಂತೋಷವನ್ನು ತಂದುಕೊಟ್ಟಿರ್ತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದು. ಈ ಒಂದು ಸಮಯ 11 ದಿನಗಳು ಕಳೆದಿರ್ತಕ್ಕಂಥ ಒಂದೊಂದು ಕ್ಷಣವೂ ಕೂಡ ನಿಜಕ್ಕೂ ಆನಂದದಾಯಕ, ಸಂತೋಷದಾಯಕ. ನವರತ್ನ ಅಗ್ರಹಾರ ಅಂದರೆ ಇವತ್ತಿನ ದಿವಸ ಮಹರ್ಷಿ ಮಂದಿರ, ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟು ಅಂದರೆ ಜಗಜ್ಜಾಹೀರಾತಾಗಿ ಪ್ರತ್ಯೇಕ ಅಂದರೆ ಆ ಒಂದು ಯಾವ ರೀತಿ ಅದು ಬೆಳೆದು ಬಿಡ್ತು ಅಂದರೆ ಅದರ ಆ ಒಂದು ಕೀರ್ತಿ ಅದ್ಭುತವಾಗಿ ಮೇರು ಪರ್ವತದಂತೆ ಬೆಳೆದು ಬಿಟ್ಟಿದೆ. ನವರತ್ನ ಅಗ್ರಹಾರ ಅಂದರೆ ಇವತ್ತಿನ ದಿವಸ ಆನಂದ್ ಗುರೂಜಿಯವರ ಮಹರ್ಷಿ ಮಂದಿರ. ಆಟೋದವರಂತೂ ಅವರಿಗೆ ನಿಜವಾಗ್ಲೂ ಭಗವಂತ ಕಣ್ತೆಗೆದು ನೋಡಿದ್ನೇನೋ, ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಆಟೋದವರಂತೂ ಸಂತೃಪ್ತಿ ಆಗೋದ್ರು. ಇನ್ನು ಬಸ್ಸನ್ನಂತೂ ಹೆಣ್ಣು ಮಕ್ಕಳಿಗಂತೂ ಫ್ರೀ ಬಸ್ಸು, ಅದೊಂದು ಎಲ್ಲ ಹೆಣ್ಣುಮಕ್ಕಳು ಕೂಡ ನೆಮ್ಮದಿಯಾಗಿ ಆರಾಮಾಗಿ ಬಸ್ಸಿನಲ್ಲಿ ಒಂದು ಪಯಣವನ್ನು ಮಾಡಿ ಸಾದಹಳ್ಳಿ ಗೇಟು. ನಮಗೆ ಇತ್ತೀಚೆಗೆ ಬಂದಿರತಕ್ಕಂಥ ವರದಿ ಪ್ರಕಾರ ನಮ್ಮ ಅಲ್ಲಿರ್ತಕ್ಕಂಥ ಒಂದಷ್ಟು ಜನ ಅಧಿಕಾರಿಗಳು ಫೋನ್ ಮಾಡಿ ಹೇಳ್ತಾ ಇದ್ರು, ಗುರುಗಳೇ ನಮಗೇನೋ ಗೊತ್ತಿಲ್ಲ, ಬಸ್ಸಲ್ಲಿ ಏನು ಟಿಕೆಟ್ ಅದು ಏನು ಜಾಸ್ತಿ ಆಗ್ತಾ ಇದೆಯಪ್ಪ, ಎಲ್ಲಿಗೆ ಟಿಕೆಟ್ ಜಾಸ್ತಿ ಜನ ತೊಗೊತಾ ಇದ್ದಾರೆ ಅಂದರೆ ಸಾದಹಳ್ಳಿ ಗೇಟು. ಏನು ನಡೀತಾ ಇದೆ ಸಾದಹಳ್ಳಿ ಗೇಟಿಗೆ, ಯಾರು ಏನಕ್ಕೆ ಇಷ್ಟು ಜನ ಹೋಗ್ತಾ ಇದ್ದಾರೆ? ಮೆಜೆಸ್ಟಿಕ್ಗಳಿಂದ ಎಷ್ಟು ಜನ ಸಾದಹಳ್ಳಿ ಗೇಟ್ ಕಡೆ ಪ್ರಯಾಣವನ್ನು ಮಾಡಿಬಿಟ್ಟಿದ್ದಾರೋ ನಮಗೆ ಬಂದಿರತಕ್ಕಂಥ ವರದಿ ಪ್ರಕಾರ. ಅದೆಲ್ಲವನ್ನು ಕೇಳಿದಾಗ ನಿಜಕ್ಕೂ ಬಹಳ ಸಂತೋಷ ಆಯಿತು, ಮನಸ್ಸು ಮುಟ್ಟಿತು. ಆದರೆ ಏನು ಮಾಡೋದು, ಹೆಣ್ಣು ಮಕ್ಕಳಿಗೆಲ್ಲ ಫ್ರೀನಲ್ವಾ? ನಮ್ಮ ಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮುಖ್ಯವೇ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳಿಗೆ ಫ್ರೀ ಟಿಕೆಟ್ ಆಗಿರೋದ್ರಿಂದ ಎಲ್ಲವೂ ಕೂಡ ಒಂದು ರೀತಿ ಒಳ್ಳೆಯದೇ ಆಗೋಯಿತು. ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲವಾಗೋಯಿತು. ಅದೆಲ್ಲವೂ ಕೂಡ ನಡೀತಾ ಇನ್ನು ಅನ್ನಪ್ರಸಾದ, ಆ ಒಂದು ಪ್ರಸಾದದ ಸಂತರ್ಪಣೆ, ಅದಂತೂ ಅದು ನಿಜಕ್ಕೂ ಭಟ್ರಿಗೆ ಶಿರಸಾಷ್ಟಾಂಗ ನಮಸ್ಕಾರ, ಕೈ ಎತ್ತಿ ಮುಗಿಬೇಕು. ಅಡುಗೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಭಟ್ರೂ ಕೂಡ ನಾವು ಪ್ರತಿ ಸತಿ ಅಷ್ಟು ಜನರನ್ನು ನಾವು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಪ್ರಸಾದ ನೀವು ತಗೊಳ್ಳಿ ಅಂತ ಬಿಟ್ಟಾಗ ಭಟ್ರು ನಿಜಕ್ಕೂ ಅವರ ಮಕನ ಆ ಒಂದು ನೋಡಿದಾಗ ಅವರ ಮಖದಲ್ಲಿರ್ತಕ್ಕಂಥ ಮಂದಹಾಸ, ಆ ಕ್ಷಣ ನಮ್ಮಲ್ಲೇನೇ ಭಾವನಾತ್ಮಕ ಶೂನ್ಯಗಳಿದ್ರೂ ಕೂಡ ಎಲ್ಲವೂ ಕೂಡ ಕ್ಲಿಯರ್ ಆಗೋಯ್ತು, ದೂರ ಆಗೋಯ್ತು ನಮಗೆ. ಏನಪ್ಪ ಭಾವನಾತ್ಮಕ ಶೂನ್ಯ ಅಂದರೆ, ಇಷ್ಟು ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ, ಹೆಂಗೆ ಅಡುಗೆ ಮಾಡ್ತಾ ಇದ್ದಾರೆ ಭಟ್ರು ಅನ್ನೋದು ನಮಗೆ ಒಂದು ರೀತಿ ಆಶ್ಚರ್ಯ ಆಗೋಯ್ತು. ಒಂದೊಂದು ಪಾತ್ರೆ ಇಷ್ಟಿಷ್ಟು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು, 65 kg ಅಕ್ಕಿ ಇಡಿಸ್ತಕ್ಕಂಥ ಪಾತ್ರೆ, 600 ಜನಕ್ಕೆ ಮಾಡಿದ್ರೆ ಒಂದು ಪಾತ್ರೆ, 8 ಪಾತ್ರೆಗಳು, 10 ನಿಮಿಷ ಸಮಯ. 10 ನಿಮಿಷ ಸಮಯದಲ್ಲಿ 8 ಪಾತ್ರೆ ಹಿಂಗೆ ತಿರುಗುವಷ್ಟರಲ್ಲಿ ಖಾಲಿ, ಸ್ವಿಚ್ ಆಫ್, ಎಲ್ಲ ಮುಗ್ಗದೇ ಹೋಯ್ತು. ಏನು ಗುರುಗಳೇ ನೀವಿಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಿ? ಹೌದು, ನನಗೆ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಮನದಾಳದ ಖುಷಿಯನ್ನು ಯಾವ ರೀತಿ ವ್ಯಕ್ತಪಡಿಸ್ಕೋಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಜನರ ಪ್ರೀತಿ ವಿಶ್ವಾಸ ನಿಜಕ್ಕೂ ಇದೆಲ್ಲವೂ ಕೂಡ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ಈ ಒಂದು 11 ದಿವಸಗಳ ಲಕ್ಷ್ಮೀ ಭೂವರಹಸ್ವಾಮಿಯ ಸಾಲಿಗ್ರಾಮದ ದರ್ಶನದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ನಾನು ನಿಮ್ಮೆಲ್ಲರ ಜೊತೆನೂ ಕೂಡ ಹಂಚಿಕೊಂಡೆ. ಇನ್ನು ಮುಂದಕ್ಕೆ ಉತ್ತರ ವನಸಿರಿ, ಮಾತನಾಡ್ತಕ್ಕಂಥ ವನಸಿರಿಯಿಂದ ರಾಶಿಫಲವನ್ನು ತಿಳಿಸ್ಕೊಡ್ತಕ್ಕಂಥದ್ದಿದೆ. ಇವತ್ತಿನ ದಿವಸದ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಳೋದಿದೆಯಲ್ವಾ? ಇನ್ಯಾಕೆ ತಡ, ಈಗ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಸಮಯ, ಇವತ್ತಿನ ದಿನ ವಿಶೇಷತೆಯನ್ನು ತಿಳ್ಕೊಳ್ತಕ್ಕಂಥ ಸಮಯ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಹಳ ವಿಶೇಷವಾಗಿ ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷ, ಬಹಳ ವಿಶೇಷವಾಗಿ 25/6/2023 ಭಾನುವಾರ, ಸಪ್ತಮಿ, ಉತ್ತರ ನಕ್ಷತ್ರ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸದ ಭಾನುವಾರದಂದು ಉತ್ತರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ನಮ್ಮ ಮಹರ್ಷಿವಾಣಿ ಜಿ ಕನ್ನಡದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈಗ ಪಂಚಾಂಗ ಶ್ರವಣವನ್ನು ಮಾಡಿದ್ದಾಯಿತು. ಇನ್ನು ಬಹಳ ವಿಶೇಷವಾಗಿ ನಾನು ಕಳೆದ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೆ, ಗುರುಗಳು ಕೂಡ ತಿಳಿಸ್ತಾ ಇದ್ರು, ಇನ್ನೇನು ಮುಂದಿನ ದಿನಮಾನಗಳಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಮಹಾನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಸುಬ್ರಹ್ಮಣ್ಯೇಶ್ವರನ ಸಂಪೂರ್ಣ ಕೃಪಾಶೀರ್ವಾದಕ್ಕೋಸ್ಕರ, ನಾಗದೇವರ ಅನುಗ್ರಹಕ್ಕೋಸ್ಕರ
ನಾಗ ಸಾಲಿಗ್ರಾಮವೊಂದನ್ನು ನಾವು ಹುಡುಕ್ತಾ ಇದ್ದೇವೆ. ನಾಗ ಸಾಲಿಗ್ರಾಮವನ್ನು ಅತಿ ಶೀಘ್ರದಲ್ಲಿ ಆಶ್ರಮಕ್ಕೆ ತೆಗೆದುಕೊಂಡು ಬಂದು, ಬಹಳ ವಿಶೇಷವಾಗಿ ಒಂದು ಮೂಲ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ, ಮಹಾ ನಕ್ಷತ್ರ, ಇವು 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು. ಏನೇ ಕೂಡ ಕಿಂಚಿತ್ತು ಕ್ಲೇಶ ಮಾತ್ರ ದೋಷವಿದ್ರೂ ಕೂಡ ಆದಷ್ಟು ಬೇಗ ದೂರ ಆಗಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕೆಂಬತಕ್ಕಂಥ ಒಂದು ಸಂಕಲ್ಪವನ್ನು ಇನ್ನೇನು ನಾವು ಕೂಡ ಮಾಡೋರಿದ್ದೇವೆ. ಈಗಾಗಲೇ ನಾಗಸಾಲಿಗ್ರಾಮದ ಆ ಒಂದು ಹುಡುಕಾಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅದೂ ಕೂಡ ಮಾಹಿತಿ ಸಿಕ್ಕಿದೆ ಈಗಾಗಲೇ. ಇದೇ ಗುರುಗಳೇ, ಅದು ನಮಗೆ ಸಿಗತ್ತೆ, ಪರವಾಗಿಲ್ಲ, ಆದಷ್ಟು ಬೇಗ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ. ಆದರೆ ಒಂದು ಕಡೆ ನಮಗೆ ಭಯ ಹತ್ಕೊಂಡ್ಬಿಟ್ಟಿದೆ. ನಾವು 11 ದಿವಸಗಳ ಕಾರ್ಯಕ್ರಮವನ್ನು ಮಾಡಿದ ಮೇಲೆ ಜನರ ಈ ಒಂದು ಆವಳಿ, ಜನರು ಮಾಡಿರ್ತಕ್ಕಂಥ ಜನರ ಇಲ್ಲಿ ಯಾವ ರೀತಿ ಆ ಒಂದು ಕೆಲಸ ಕಾರ್ಯಗಳನ್ನು ನಡೀತು ಅದೆಲ್ಲವನ್ನೂ ಕೂಡ ನೋಡಿದಾಗ, ಯಾವಾಗ ಜನ ತಾಳ್ಮೆ ಕಳ್ಕೊಂಡಾಗ ವರ್ತನೆ ಮಾಡ್ತಾರೆ ಎಂಬತಕ್ಕಂಥದ್ದನ್ನು ನೋಡಿದಾಗ ಆ ಕಾರ್ಯಕ್ರಮವನ್ನು ನಾವು ಮಾಡಬೇಕಾ ಬೇಡವಾ ಎಂಬತಕ್ಕಂಥದ್ದೇ ಒಂದು ದೊಡ್ಡ ತಲೆನೋವಾಗೋಗಿದೆ. ನಾವು ಮೊನ್ನೆನೂ ಅಷ್ಟೇ ಗುರುವಾರದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ, ತಾಳ್ಮೆ ಇರ್ತಕ್ಕಂಥವ್ರು ದಯವಿಟ್ಟು ಬನ್ನಿ, ಮುಂಗೋಪಿ ಸ್ವಭಾವಿಗಳು ಬರಬೇಡಿ ಅಂತ ಹೇಳಿ. ಆದರೆ ಗುರುವಾರದ ಕಾರ್ಯಕ್ರಮವನ್ನು ನೋಡಿ ಶುಕ್ರವಾರದ ಕಾರ್ಯಕ್ರಮಕ್ಕೂ ಕೂಡ ಬಂದಿರತಕ್ಕಂಥ ಜನರಲ್ಲಿ ಸಾಕಷ್ಟು ಜನ ಅವರು ಆ ಮಾತುಗಳನ್ನು ಕೇಳಿಸ್ಕೊಳ್ಳಿಕ್ಕೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಯ್ತು. ಆದರೆ ಬಂದಿರತಕ್ಕಂಥ ಭಕ್ತಾದಿಗಳ ಕೆಲಸ ಏನಪ್ಪ, ಬರಬೇಕು, ಭಗವಂತನನ್ನು ದರ್ಶನ ಮಾಡಬೇಕು. ಸಾಕಷ್ಟು ಜನ ಕಷ್ಟದಿಂದ ಬರ್ತಾರೆ. ಆದರೆ ಇಲ್ಲಿ ಒಂದಿಬ್ಬರು ಮಾಡ್ತಕ್ಕಂಥ ಈ ಒಂದು ಸಮಸ್ಯೆಗಳಿಂದ ಇಡೀ ಆಶ್ರಮಕ್ಕೆ, ಕಾರ್ಯಕ್ರಮಕ್ಕೆ ಒಂದು ಕೆಟ್ಟ ಹೆಸರು. ಮೊನ್ನೆ ನೋಡಿ ಶುಕ್ರವಾರದ ಕಾರ್ಯಕ್ರಮದಲ್ಲಿ ಹೀಗೆ ಯಾರೋ ಅಜ್ಜಿ ತಾತ ನಾವು ಅಷ್ಟು ಕಷ್ಟಪಟ್ಟು ಲಕ್ಷಗಟ್ಟಲೆ ಕಂಕಣವನ್ನು ತಗೊಂಡು ಬಂದು ಎಲ್ಲರಿಗೂ ವಿತರಣೆ ಮಾಡಿ ಖಾಲಿಯಾಗಿ ಅದು ಕೂತ್ಕೊಂಡಿದೆ, ನಮಗೆ ಬೇಜಾರಾಗ್ತಾ ಇದೆ, ಕಂಕಣದ ವಿತರಣೆ ಆಗ್ತಾ ಇಲ್ಲ ಅಂಥೇಳಿ. ಆಗ ಆ ಅಜ್ಜಿ ತಾತ ಬಂದರು, ಬ್ಯಾಗ್ ತುಂಬ ಕಂಕಣ ತುಂಬ್ಕೊಂಡ್ಬಂದರು. ನಾವು ಇದನ್ನು ಊರಿಗೆ ತಗೊಂಡು ಹೋಗ್ತೀವಿ, ನಾವು ಅಲ್ಲಿ ನನಗೆ ಒಂಚೂರು ಪೂಜೆ ಮಾಡಿಕೊಡಿ, ನಾನು ಊರಿಗೆ ಹೋಗಿ ಅಲ್ಲಿರೋ ಭಕ್ತಾದಿಗಳಿಗೆ ನಾನು ಕೊಡ್ತೀನಿ, ನಿಮ್ಮ ಹೆಸರು ಹೇಳಿ ಅಂತಂದಿದ್ದಕ್ಕೆ ನಾನು ನಿಜಕ್ಕೂ ನನಗೆ ಸಂತೋಷ ಆಯಿತು. ಆಹಾ, ನಿಜಕ್ಕೂ ಇದು ಒಳ್ಳೇದಾಯ್ತಪ್ಪ, ಸರಿ ಆಯಿತು, ಕೊಡಿ, ನೀವು ಕೊಡಿ ಅಂತ ಹೇಳಿ ನಾನೇನು ಮಾಡಿದೆ, ಇವರು ಊರಿಗೆ ತೊಗೊಂಡು ಹೋಗ್ತಾರಲ್ಲ ಅಂತ ಹೇಳಿ ನಾನೇನೋ ಅವ್ರು ಅಷ್ಟು ಒಂದೊಳ್ಳೆ ಅದ್ಭುತ ಮನಸ್ಸಿರೋರು, ಭಕ್ತಿಪೂರ್ವಕ ಮನಸ್ಸಿರೋರು ಅಂಥೇಳಿ ನಾನು ಒಂದು ಚೂರು ಹೂವನ್ನು ಆ ಒಂದು ಬ್ಯಾಗಿಂಗ್ ಹಾಕಿ ತೀರ್ಥ ಒಂದೇ ಒಂದು ಹನಿ ತೀರ್ಥ ಪ್ರೋಕ್ಷಣೆ ಮಾಡಿ ಕೊಟ್ಟರೆ ಆ ಅಜ್ಜಿ ತಾತ ಏನು ಮಾಡಬೇಕು? ಆಶ್ರಮಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ 500 ರೂಪಾಯಿಗೆ ಒಂದೊಂದು ಕಂಕಣವನ್ನು ಮಾರಾಟ ಮಾಡ್ತಾ ಇದ್ದಾರೆ, ಶುರು ಮಾಡಿಬಿಟ್ಟಿದ್ದಾರೆ. ನಮಗೆಲ್ಲ ಆಶ್ಚರ್ಯ. ಬಂದಿರತಕ್ಕಂಥವ್ರು ಭಕ್ತಾದಿಗಳು ಸಾಕಷ್ಟು ಜನ, ಏನು ಗುರುಗಳೇ ನೀವು ಟಿ ವಿನಲ್ಲಿ ಹೇಳ್ತಾ ಇದ್ದೀರಿ ಕಂಕಣ ಕೊಡಲ್ಲ ಅಂತ ಹೇಳಿ, ಇಲ್ಲಿ ನೋಡಿದ್ರೆ 500 ರೂಪಾಯಿಗೆ ಇವರು ಕಂಕಣ ಮಾರ್ತಾ ಇದ್ದಾರೆ. ಪೊಲೀಸವರು ಕೂಡ ಒಂದು ಮೋಸಕ್ಕೆ ಬಿದ್ದುಬಿಟ್ಟಿದ್ದಾರೆ. ಪಾಪ ಅವರು ಒಂದು 5 ಕಂಕಣ ಇಸ್ಕೊಂಡು ಬಿಟ್ಟಿದ್ದಾರೆ. ಅವರು ಬಂದು ಹೇಳಿದ್ರು, ಶ್ರೀನಿವಾಸ ಶರ್ಮಾ ಅವರೇ ಕಂಕಣ ಮಾರ್ತಾ ಇದ್ದೀರಾ ನೀವು 500 ರೂಪಾಯಿಗೆ, ಏನಿದು, ನೀವು ಮಾಡ್ಬೋದಾ ಈ ಥರ ಅಂತ ಹೇಳಿ. ಅಯ್ಯೋ ತಾಯಿ, ಇದೇ ನಮ್ಮ ಕಂಕಣ ಇಲ್ಲ ಅಂತ ಹೇಳಿ ನಾವು ಓಪನ್ ಆಗಿ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಇಲ್ಲಿ ಯಾರು ಮಾರ್ತಾ ಇದ್ದಾರಮ್ಮ ಕಂಕಣ ಅಂತ ನಾವು ನೋಡಿದ್ರೆ ಅಜ್ಜಿ ತಾತ 500 ರೂಪಾಯಿಗೆ ಕಂಕಣ ಮಾರ್ತಾ ಇದ್ದಾರೆ. ಮಾಡ್ಬೋದಾ ಇಂಥ ಕೆಲಸ? ಇದರಿಂದ ಆಶ್ರಮಕ್ಕೆ ಎಂತಹ ಕೆಟ್ಟ ಹೆಸರು, ಕಾರ್ಯಕ್ರಮಕ್ಕೆ ಎಂತಹ ಕೆಟ್ಟ ಹೆಸರು, ನಿಮ್ಮ ಪ್ರೀತಿಯ ಗುರುಗಳ ಮೇಲೆ ಎಂತಹ ಕೆಟ್ಟ ಹೆಸರು, ಅಲ್ಲಿನ ವ್ಯವಸ್ಥೆಗೆ ಎಂಥ ಕೆಟ್ಟ ಹೆಸರು. ಆಯಿತು ಸರಿ, ಕಂಕಣವನ್ನು ತೊಗೊಂಡು ಬಂದರು. ನಾವು ಇವತ್ತವರೆಗೂ ಕೂಡ ಕೊಡ್ತಾ ಇರತಕ್ಕಂಥ ಒಂದು ಕಂಕಣಕ್ಕೆ ಒಂದು ಚೂರಾದರೂ ಶುಲ್ಕ ಆಗಲಿ, ಒಂದು ಮೊತ್ತ ಆಗಲಿ, ನಾವು ಅದಕ್ಕೆ ನಾವೇನಾದರೂ ಅದಕ್ಕೆ ನಿರ್ಧಾರ ಮಾಡಿ ಅದಕ್ಕೆ ಏನಾದರೂ ಇಟ್ಟಿದ್ವಾ? ಇಲ್ಲ. ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲವನ್ನೂ ಕೂಡ ಉಚಿತವಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಅಭಿಷೇಕಕ್ಕೆ ಪ್ರತ್ಯೇಕವಾಗಿ ಕೂತ್ಕೊಂಡು ಸಂಕಲ್ಪವನ್ನು ಮಾಡಿಸ್ತಕ್ಕಂಥವ್ರಿಗೆ ಮಾತ್ರ ಒಂದು ರಸೀದಿಯನ್ನು ಹಾಕ್ಸ್ಕೊಳ್ಬೇಕು, ಅಲ್ಲಿ ಪ್ರತ್ಯೇಕವಾಗಿ ಕೂತ್ಕೊಳ್ಬೇಕು ಅಂತ ಹೇಳಿದ್ವಿ. ಬಿಟ್ಟರೆ ಕಂಕಣಕ್ಕೆ ನಾವು 1 ರೂಪಾಯಿ ಕೂಡ ಶುಲ್ಕವನ್ನು ನಾವು ಇದಾಕಿರಲಿಲ್ಲ. ಇವ್ರು ನೋಡಿದ್ರೆ ಹೋದ್ರೆ ಹೋಗ್ಲಿನಪ್ಪ, ಅವರ ಹೊಟ್ಟೆ ಪಾಡೋ, ಏನೋ 1 ರೂಪಾಯಿಗೋ 10 ರೂಪಾಯಿಗೋ ಮಾಡ್ಕೊತಾರ, ತೀರಾ 500 ರೂಪಾಯಿಗೆ ಅಂದರೆ ಇದು ಎಲ್ಲಿಯ ಕತೆ ನೋಡಿ. ಜನರ ಮನಸ್ಸಿನಲ್ಲಿ ಯಾವ ರೀತಿ ಒಂದು ಕುಖ್ಯಾತಿಯ ಭಾವವನ್ನು ತುಂಬ್ತಾ ಇದ್ದಾರೆ ಇವರು. ಇದು ಮಾಡಬಹುದಾ? ನಾವೇನೋ ಪ್ರೀತಿಯಿಂದ ಇವರಿಗೆ ಸಹಾಯ ಆಗಲಪ್ಪ, ಇವರು ಒಂದು ಧರ್ಮದ ಕಾರ್ಯದಲ್ಲಿ ಧರ್ಮ ಜಾಗೃತಿಯಲ್ಲೇ ಮುಂದಾಗ್ತಾ ಇದ್ದಾರೆ ಅಂತ ನಾವು ಬಿಟ್ಟರೆ ಇಂತಹ ಕೃತ್ಯವನ್ನು ಮಾಡೋದಾ? ಇದು ನಿಜಕ್ಕೂ ಬಹಳ ಮನಸ್ಸಿಗೆ ನೋವಾಯಿತು. ಕೊನೆಗೆ ಆ ಅಜ್ಜಿ ತಾತರವ್ರನ್ನ ಕರ್ಕೊಂಬಂದು ಕೂಡಿಸಿದ್ದಕ್ಕೆ ಗುರುಗಳ ಆ ಒಂದು ಮನಸ್ಥಿತಿ, ಗುರುಗಳ ಆ ಒಂದು ಪ್ರೀತಿಪೂರ್ವಕ ಭಾವನೆ, ಗುರುಗಳು ಒಂದೇ ಮಾತೆ ಹೇಳಿದ್ರು, ಬಿಟ್ಟುಬಿಡಿ, ಆಯಿತು, ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಿ, ಅವರಿಗಿಂತ ಕೆಲಸ ಮಾಡಬೇಡಿ ಅಂತ ಹೇಳಿ ಅವ್ರೇನು ತೊಗೊಂಬಂದಿದ್ರು ಆ ಬ್ಯಾಗ್ ಗೀಗ್ ಎಲ್ಲವನ್ನು ಕೂಡ ಕೊಟ್ಟು ಅವ್ರನ್ನ ನಿಜವಾಗ್ಲೂ ಗುರುಗಳು ಸ್ವತಃ ಒಬ್ಬರನ್ನ ಬಿಟ್ಟು ಆಟೋ ಹತ್ತಿಸಿ ಅವ್ರನ್ನ ಮನೆಗೂ ಕೂಡ ಕಳಿಸ್ಬಿಟ್ರು.
ನೀವು ಆಯಿತು, ನೀವು ಬಂದಿದ್ದೀರಿ, ಆಯಿತು, ಭಗವಂತನ ಅನುಗ್ರಹ ನಿಮಗಿರಲಿ, ಆಯಿತು, ಹೋಗಿ ಏನೋ ಮಾಡಿದ್ದೀರಿ ಅಂತೇಳಿ ಅವರನ್ನು ಕ್ಷಮಿಸಿ ಕಳಿಸೇ ಬಿಟ್ಟರು ಗುರುಗಳು. ಗುರುಗಳ ಆ ಒಂದು ಮನಸ್ಥಿತಿಯನ್ನು ನೋಡಿ ನನಗೇ ಎಲ್ಲೋ ಒಂದು ಕಡೆ ನಾನೇ ಹಿಂದೆ ಉಳಿದುಬಿಟ್ಟೆ. ಅಷ್ಟು ಪ್ರೀತಿಯಿಂದ ಗುರುಗಳನ್ನು ನೋಡ್ಕೊಳ್ತಾ ಇರಬೇಕಾದ್ರೆ ಇವರು ಎಲ್ಲರೂ ಕೂಡ ಬಂದಿರತಕ್ಕಂಥ ಒಂದಷ್ಟು ಜನ ಇಂತಹ ಕೆಲಸಗಳನ್ನು ಮಾಡ್ಬೋದಾ? ಏನೆಲ್ಲ ಮಾತಾಡಿದ್ದಾರೆ ಗೊತ್ತಾ ಆಶ್ರಮದ ಕುರಿತಾಗಿ, ಗುರುಗಳ ಕುರಿತಾಗಿ ಏಕವಚನದಲ್ಲೆಲ್ಲ ಮಾತಾಡಿಬಿಟ್ಟಿದ್ದಾರೆ. ನಿಜಕ್ಕೂ ಯಾರೂ ಕೂಡ ಇಂಥ ಕೆಲಸವನ್ನು ಮಾಡಬೇಡಿ. ನಿಮಗೋಸ್ಕರ, ನಿಮಗೂ ಒಳ್ಳೆಯದಾಗಲಿ ಅಂತ ಪ್ರೀತಿಪೂರ್ವಕವಾಗಿ ನಾವು ಈ ಕೆಲಸವನ್ನು ಮಾಡಿದ್ರಿ. ಆದರೆ ಅದರಿಂದ ಒಂದಷ್ಟು ಜನ ಲಾಭವನ್ನು ಸಿದ್ಧಿಪಡಿಸ್ಕೊಂಡ್ರು, ಒಂದಷ್ಟು ಜನ ದುರುಪಯೋಗ ಸಿದ್ಧಿ ಮಾಡ್ಕೊಂಡ್ಬಿಟ್ರು. ದಯವಿಟ್ಟು ಯಾರೂ ಕೂಡ ಇಂಥ ಕೆಲಸವನ್ನು ಮಾಡಬೇಡಿ. ಆಗಿದ್ದಾಯಿತು. ಕಾರ್ಯಕ್ರಮ ಅಂತೂ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಟ್ಟಿದ್ದೇವೆ, ಜವಾಬ್ದಾರಿಯಿಂದ ನಡೆಸಿಕೊಟ್ಟಿದ್ದೇವೆ. ಅದರಲ್ಲಿ ನಿಮ್ಮ ಸಹಾಯ ನಮಗೆ ದೊಡ್ಡ ಮಟ್ಟದಲ್ಲಿ ಸಿಕ್ತು. ನಿಮ್ಮ ತಾಳ್ಮೆ ನಿಜಕ್ಕೂ ಮೆಚ್ಚಬೇಕಾಗಿರ್ತಕ್ಕಂಥದ್ದೇ. ಈಗ ರಾಶಿ ಫಲವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಮೊದಲನೇದಾಗಿ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಇರತಕ್ಕಂಥವ್ರು ವಿಜಯಾಂಬಿಕಾ ತಾಯಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಈ ಒಂದು ಸಂಕಷ್ಟ, ನಿಮ್ಮ ವಾಸ್ತುಗ್ರಹದಲ್ಲಿರ್ತಕ್ಕಂಥ ಈ ಒಂದು ಸಂಕಷ್ಟಕ್ಕೆ ಸೂಕ್ತ ಉತ್ತರ ಮಾತನಾಡ್ತಕ್ಕಂಥ ಮನಸ್ಸಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ನಿಸ್ಸಂದೇಹವಾಗಿರಿ, ನಿರ್ಭಯವಾಗಿರಿ. ಯಾಕೆ ಅಂದರೆ ನನಗೊಂದು ಭಯ ಆಗೋಗಿತ್ತು. ಏನಪ್ಪ, ಈಗಾಗಲೇ ಪತ್ರದಲ್ಲಿ ತಾಯಿ ಬರೆದಿದ್ದಾರೆ, ಎಲ್ಲರೂ ಕೋರ್ಟಲ್ಲಿ ಕೇಸ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಆದರೆ ಇದರ ಸೂಕ್ತವಾಗಿ ಏನಾದರೂ ಮಾತನಾಡ್ತಕ್ಕಂಥ ಮನಸ್ಸಲ್ಲಿ ಅಪ್ಪಿತಪ್ಪಿ ಎಡಗಡೆ ಅದರ ಚಲನವಲನಗಳನ್ನು ಸೃಷ್ಟಿ ಮಾಡಿ ಏನಾದರೂ ಉತ್ತರವನ್ನು ಕೊಟ್ಟುಬಿಟ್ರೆ ಹೀಗೆ ನಾನು ಈ ತಾಯಿಗೆ ಧೈರ್ಯವನ್ನು ಹೇಳೋದು ಎಂಬತಕ್ಕಂಥ ಸಂಕಷ್ಟದಲ್ಲಿ ಬರೀ ತಾವಲ್ಲ ತಾಯಿ, ನಾನೂ ಕೂತ್ಕೊಂಡ್ಬಿಟ್ಟಿದ್ದೆ. ನನಗೂ ಒಂದು ನಿಮಿಷ ಭಯ ಆಗೋಗಿತ್ತು. ಯಾವ ರೀತಿ ಸಾಂತ್ವನವನ್ನು ಸೂಚಿಸಬೇಕು, ತಾಯಿಯ ಈ ಒಂದು ಆಕ್ರಂದನವನ್ನು ನಾನು ಕೇಳೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಮಾತನಾಡ್ತಕ್ಕಂಥ ಮನಸ್ಸರಿ ಸಂಪೂರ್ಣವಾಗಿ ಬಲಭಾಗದಲ್ಲಿ ಅದರ ಚಲನವಲನಗಳನ್ನು ಸೃಷ್ಟಿ ಮಾಡಿ ಸಂಪೂರ್ಣವಾಗಿ ತಲೆ ಎತ್ತಿ ಮೇಲೆ ನಿಂತಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ರೆ ಇನ್ನು 1 ತಿಂಗಳು 18 ದಿನದ ಒಳಗಡೆ ನೀವು ಒಂದು ಸಿಹಿ ಸುದ್ದಿಯನ್ನು ಕೇಳ್ತೀರಿ. ನಿಮ್ಮ ಈ ಒಂದು ನಿಮ್ಮ ಈ ಒಂದು ಸಂಸಾರದ, ನಿಮ್ಮ ಈ ಒಂದು ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಇರತಕ್ಕಂಥ ಸಮಯದಲ್ಲಿ ಒಂದು ಮುಕ್ತಾಯ, ಈ ಒಂದು ಸಮಯಕ್ಕೆ ಒಂದು ಮುಕ್ತಾಯ. ನಿಮ್ಮ ಕಷ್ಟಗಳು ಸಂಪನ್ನವಾಗ್ತಾ ಇದೆ, ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ಮುಕ್ತಾಯ ಆಗ್ತಾ ಇದೆ. ಇನ್ನೇನಿದ್ರೂ ಅತಿ ಶೀಘ್ರದಲ್ಲಿ ಇನ್ನೇನು 1 ತಿಂಗಳು 18 ದಿವಸ ಈ ಒಂದು ಸಮಯದಷ್ಟರಲ್ಲಿ ಒಂದು ಸಿಹಿ ಸುದ್ದಿಯನ್ನು ತಾವೇ ತೆಗೆದುಕೊಳ್ತೀರಿ. ನಿಮ್ಮ ವಾಸ್ತುಗ್ರಹದಲ್ಲಿ ಸಮಸ್ಯೆಗಳು ದೂರ ಆಗುತ್ತೆ. ಆ ಒಂದು ಸಮಸ್ಯೆಗಳು ದೂರ ಆಗಬೇಕು ಅಂತಾನೆ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ತಂತ್ರಸಾರವನ್ನು ಯಾರೆಲ್ಲ ವಾಸ್ತುಗ್ರಹದಲ್ಲಿ ಕೋರ್ಟು ಕಚೇರಿ ಅಂತ ಸಮಸ್ಯೆಗಳಿದೆ, ಕುಟುಂಬದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಕೋರ್ಟು ಕಚೇರಿ ಅಂತ ಹಲಿತಾ ಇದ್ದೀರೋ ತಾವು ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಈ ತಾವು ಪತ್ರವನ್ನು ಬರೆದಿರ್ತಕ್ಕಂಥವ್ರು ಮೊದಲನೇದಾಗಿ ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಒಂದು ವೇಳೆ ಈ ಒಂದು ಪತ್ರವನ್ನು ಬರೆದಿದ್ದಾದ ಮೇಲೆ ತಾವು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋರಾಗಿದ್ದರೆ ಭೂವರಹ ಸ್ವಾಮಿಯ ಆ ಒಂದು ಫೋಟೋ ದೃಶ್ಯವನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಟಿವಿಯಲ್ಲಿ ಪ್ರಸಾರವಾಗ್ತಕ್ಕಂಥ ಸಮಯ ಆ ಸಮಯದಲ್ಲಿ ತಾವು ಆ ಒಂದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಾವು ದರ್ಶನ ಮಾಡಿದ್ದೀರಿ. ಈಗ ಮತ್ತೊಮ್ಮೆ ಭಗವಂತನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಂದು ಅರಿಶಿಣದ ಕರವಸ್ತ್ರದಲ್ಲಿ 11 ರೂಪಾಯಿ ನಾಣ್ಯವನ್ನು ಮುಡಿಪು ಕಟ್ಟಿಡಿ. 11 ರೂಪಾಯಿ ನಾಣ್ಯವನ್ನು ಮುಡಿಪು ಕಟ್ಟಿಟ್ಟು ಆ ನಾಣ್ಯವನ್ನು ಕಟ್ಟಿಟ್ಟಿರ್ತಕ್ಕಂಥ ಒಂದು ಗಂಟನ್ನು ಅರಿಶಿಣದ ದಾರದಲ್ಲಿ ಸಂಪೂರ್ಣವಾಗಿ ಅದನ್ನು ಕಟ್ಟಿಟ್ಟು ಪ್ರಾರ್ಥನೆಯನ್ನು ಮಾಡಿ. 1 ಹಲಸಿನ ಎಲೆ, 1 ವಿಳೆದೆಲೆ, 1 ಮಾವಿನ ಎಲೆ. ಹಲಸಿನ ಎಲೆ, ವಿಳೆದೆಲೆ, ಮಾವಿನ ಎಲೆ, ಇವು 3 ಎಲೆಯನ್ನು ತೆಗೆದುಕೊಂಡು ಆ 3 ಎಲೆಯನ್ನು ಸಂಪೂರ್ಣವಾಗಿ ಅರಿಶಿಣದ ನೀರಿನಲ್ಲಿ ಶುದ್ಧಿಯನ್ನು ಮಾಡಿ ಹಲಸಿನ ಎಲೆಯಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಮಾವಿನ ಎಲೆ ಮೇಲೆ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಇನ್ನು ವಿಳೆದೆಲೆಯ ಮೇಲೆ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಹಲಸಿನ ಎಲೆ, ಮಾವಿನ ಎಲೆ, ವಿಳೆದೆಲೆ 3 ಎಲೆಗಳು ಅರಿಶಿನ ನೀರಲ್ಲಿ ಶುದ್ಧಿ ಮಾಡತಕ್ಕಂಥದ್ದು. ಅಪ್ಪಟ ಶ್ರೀಗಂಧದ ಸಹಾಯದ ಜೊತೆ ಹಲಸಿನ ಎಲೆ ಮೇಲೆ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಮಾವಿನ ಎಲೆ ಮೇಲೆ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಇನ್ನು ಬಹಳ ವಿಶೇಷವಾಗಿ ವಿಳೆದೆಲೆ ಮೇಲೆ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಇವಿಷ್ಟನ್ನು ಬರೀತಕ್ಕಂಥದ್ದು. ಬರೆದಿದ್ದಾದ ಮೇಲೆ 3 ಎಲೆಯ ಮೇಲೆ ಒಂದ್ರ ಮೇಲೊಂದು ಇಟ್ಟುಬಿಡ್ತಕ್ಕಂಥದ್ದು. ಇಟ್ಟಿದ್ದಾದ ಮೇಲೆ ಈ ಒಂದು 11 ರೂಪಾಯಿ ನಾಣ್ಯದ ಗಂಟಿನ ಒಂದು ಮುಡಿಪಿನ ನಾಣ್ಯದ ಗಂಟನ್ನು ಅದರ ಮಧ್ಯದಲ್ಲಿಡತಕ್ಕಂಥದ್ದು. ಇಟ್ಟಿದ್ದಾದ ಮೇಲೆ ಆ ಒಂದು ನಾಣ್ಯದ ಗಂಟನ್ನು ಸಂಪೂರ್ಣವಾಗಿ ಆ ಎಲೆಯಲ್ಲಿ ಮುಚ್ಚಿಟ್ಬಿಡಿ. ಅಂದರೆ ಒಂದು ಪಟ್ಟಣದ ಆಕಾರದಲ್ಲಿ ಆ ಎಲೆಯ ಸಹಾಯದಿಂದ ಮುಚ್ಚತಕ್ಕಂಥದ್ದು. ಪಟ್ಟಣದ ಆಕಾರದಲ್ಲಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಮತ್ತು ಕೆಂಪು ನೀರನ್ನು ಮಾಡಿಕೊಳ್ಳಿ. ಅರಿಶಿನ ಮತ್ತು ಕೆಂಪು ನೀರು ಎರಡನ್ನು, ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಒಂದು ಚೂರು ನೀರಿನಲ್ಲಿ ಕಲಿಸ್ಬಿಟ್ಟು ಕೆಂಪು ನೀರು ಮಾಡಿಕೊಂಡು ಆ ಎಲೆಯನ್ನು ಕೂಡ ಒಂದು ಸತಿ ಅದರೊಳಗೆ ಹದ್ದು ಒಂದು ದಾರದ ಉಂಡೆಯನ್ನು ಒಂದು ಸ್ವಲ್ಪ ದಾರವನ್ನು ಕಟ್ ಮಾಡಿಕೊಂಡು ಆ ಒಂದು ಅರಿಶಿನದ ಮತ್ತು ಕುಂಕುಮದ ನೀರಿನಲ್ಲಿ ಅದ್ದಿ ಆ ದಾರವನ್ನು ಸಂಪೂರ್ಣವಾಗಿ ಅದರಿಂದ ಬಂಧನವನ್ನು ಮಾಡಾದ ಮೇಲೆ ತಮ್ಮ ವಾಸ್ತುಗೃಹದಲ್ಲಿ ಸಂಪೂರ್ಣವಾಗಿ 11 ದಿನಗಳ ಕಾಲ ಆ ನಾಣ್ಯದಲ್ಲಿರ್ತಕ್ಕಂಥ ಆ ಒಂದು ಏನು ಎಲೆಗಳ ಗಂಟಿದೆಯೋ ಆ ಒಂದು ಪಟ್ಟಣಾಕಾರದಲ್ಲಿ ತಾವೇನು ಮಾಡಿಟ್ಕೊಂಡಿರ್ತೀರೋ ಆ ಒಂದು ಗಂಟನ್ನು ನಿಮ್ಮ ವಾಸ್ತುಗೃಹದಲ್ಲಿ ಒಂದು ಮಹಾಲಕ್ಷ್ಮಿ ದೇವಿಯ ಫೋಟೋ ಮುಂದೆ ಇಡತಕ್ಕಂಥದ್ದು ಉತ್ತಮ. ಮಹಾಲಕ್ಷ್ಮಿ ದೇವಿಯ ಫೋಟೋ ಮುಂದೆ ಇಡತಕ್ಕಂಥದ್ದು. ಇಟ್ಟಿದ್ದಾದ ಮೇಲೆ ಪ್ರತಿನಿತ್ಯ ಅದಕ್ಕೆ 2 ಲವಂಗ, 1 ಚೂರು ಹಾಲು, ಜೇನುತುಪ್ಪ ಇವಿಷ್ಟನ್ನು ನೈವೇದ್ಯ ಕೊಡಿ. 2 ಲವಂಗ, ಹಾಲು, ಜೇನುತುಪ್ಪ ಇವಿಷ್ಟನ್ನು ನೈವೇದ್ಯ ಕೊಡಿ. ಲವಂಗ ಹಾಗೇ ಇರಲಿ, ಹಾಲು ಜೇನುತುಪ್ಪವನ್ನು ಮತ್ತೆ ತಾವು ಮಿಶ್ರಣವನ್ನು ಮಾಡ್ಕೊಂಡು ಅದನ್ನು ತಾವೇ ಸೇವನೆ ಮಾಡಿ. ಪ್ರತಿನಿತ್ಯ ಆ ಒಂದು ಗಂಟಿಗೆ ಧೂಪವನ್ನು ತೋರಿಸಬೇಕು. ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 48 ಬಾರಿ ಪಠನೆ ಮಾಡಬೇಕು. ಕನಕಧಾರ ಸ್ತೋತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಸಂಜೆ, ಬ್ರಾಹ್ಮಿ ಮುಹೂರ್ತ ಗೋಧುಳಿ ಲಗ್ನ ಇದೆರಡಲ್ಲೂ ಕೂಡ ಕನಕಧಾರ ಸ್ತೋತ್ರವನ್ನು ತಾವು ನಿಮ್ಮ ವಾಸ್ತುಗೃಹದಲ್ಲಿ ಹಾಕಬೇಕು. ಕನಕಧಾರ ಸ್ತೋತ್ರ ನಿರಂತರವಾಗಿ ಬರ್ತಾ ಇರಬೇಕು. ಆ ಒಂದು ಸ್ತೋತ್ರವನ್ನು ಕೇಳ್ತಾ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿ ಇನ್ನು 1 ತಿಂಗಳು 18 ದಿನದ ಒಳಗಡೆ ಈ ಸಮಸ್ಯೆಗಳೆಲ್ಲವೂ ಕೂಡ
ಎಳ್ಳಷ್ಟು ದೋಷವಿಲ್ದಿರ ದೂರ ಆಗತ್ತೆ. ಗಣಪನ ಅನುಗ್ರಹದಿಂದ ಕ್ಲಿಯರ್ ಆಗತ್ತೆ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರುತ್ತೆ. ಲಕ್ಷ್ಮೀ ಭೂವರಸ್ವಾಮಿ ಸಂಪೂರ್ಣ ಕೃಪಾಶೀರ್ವಾದ ಶಕ್ತಿಯಿಂದ ನೀವೀಗಿರ್ತಕ್ಕಂಥ ಸನ್ನಿಗ್ಧ ಪರಿಸ್ಥಿತಿಯಿಂದ ಚಿಟಿಕೆ ಹೊಡೆಯುವಷ್ಟಲ್ಲಿ ಆಚೆ ಬರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮ, ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಇದೇ ರೀತಿ ಭಾನುವಾರದ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.